ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎಣ್ಣೆಗಾಯಿ ಬದನೆಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಎಣ್ಣೆಗಾಯಿ ಬದನೆಕಾಯಿ ಅಂತ ಹೇಳ್ತಾರೆ. ಇದು ಉತ್ತರ ಕರ್ನಾಟಕ ಕಡೆ ತುಂಬ ಸ್ಪೆಷಲ್ಲು. ಜೋಳದ ರೊಟ್ಟಿಗೆ ಇದು ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇದು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು 6 ಗುಂಡು ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವುಗಳನ್ನು ನಾನು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಸ್ಟಫ್ ಮಾಡಿ ಎಣ್ಣೆ ಬದನೆಕಾಯಿ ಮಾಡೋದ್ರಿಂದ ನಮಗೆ ಸ್ಟಫ್ ಮಾಡೋದಕ್ಕೆ ಪ್ಲೇಸಸ್ ಬೇಕಲ್ಲ. ಸೊ ನಾವು ಈ ರೀತಿ ಪ್ಲಸ್ ಆಕಾರದಲ್ಲಿ ಮುಕ್ಕಾಲಷ್ಟು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಫುಲ್ಲು ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಸಲ ಎಲ್ಲ ಕರೆಕ್ಟಾಗಿದೆ ಚೆನ್ನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಹಾಳಾಗಿದ್ದರೆ ಬಿಸಾಕ್ಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೊಂಡು ಬರೋಣ. ಈ ಎಣ್ಣೆಗಾಯಿ ಬದನೆಕಾಯಿಗೆ ಫಸ್ಟ್ ಬೇಕಾದ ಪೌಡರ್ ಇದು. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ರೋಸ್ಟ್ ಆಗ್ತಿದೆ, ಫ್ಲೇವರ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪೌಡ್ರ್ ಹಾಕ್ಕೊಡೋದ್ರಿಂದ. ನೋಡಿ ಈ ರೀತಿ ಎಳ್ಳು ಹಾಕಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡಿಬಿಡಿ. ಆ ಬಿಸಿಗೆ ಅದು ಸಿಡಿಯುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಒಂದು 5 ನಿಮಿಷ ಆದಮೇಲೆ ಇದನ್ನು ನಾವು ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿಗಳನ್ನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಒಂದು 70% ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಯಾಕಂದರೆ ನಾವು ಸ್ಟಫ್ ಮಾಡಿ ಬೇಯಿಸೋದಕ್ಕೆ ಲೇಟ್ ಆಗೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಒಂದೊಂದೇ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಹುರ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸ್ವಲ್ಪ ಉಪ್ಪುಪ್ಪಾಗಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತುಂಬ ಈಸಿ ಇದೆ ರೆಸಿಪಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಒಂದೇ ಥರ ಎಣ್ಣೆಗಾಯಿ ಬದನೆಕಾಯಿ ಮಾಡಿ ಬೇಜಾರಾಗಿದ್ದರೆ ನೀವು ಈ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ. ಇದು ಸ್ವಲ್ಪ ಹೊತ್ತು ಆರಬೇಕು. ಯಾಕಂದರೆ ನಾವು ಸ್ಟಫ್ ಮಾಡೋದಕ್ಕೆ ಬಿಸಿ ಇದ್ದರೆ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ಆರಲಿ. ಅಲ್ಲಿವರೆಗೂ ನಾವು ಒಂದು ಮಸಾಲೆ ಮಾಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ನಾನು ಮಸಾಲೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಈ ರೀತಿ ಹುರ್ಕೊಳ್ಳಿ. ತುಂಬ ಈಸಿ ಇದೆ ರೆಸಿಪಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ನೀವು ಯಾವುದೇ ಮಸಾಲೆ ಮಾಡ್ತೀರ ಅಂದಾಗ ಸ್ವಲ್ಪ ಹಾಕ್ಕೊಂಡು ಹುರಿಯೋದ್ರಿಂದ ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ರೀತಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು 15 ಎಸಳು ಬೆಳ್ಳುಳ್ಳಿಯನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ ಸಾಂಬಾರು ಹೇಗೆ ಬರುತ್ತೆ ಅಂತೇಳಿ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೆಕ್ಸ್ಟು ನಾನು ಅರ್ಧ ಟೊಮೊಟೊವನ್ನು ತಗೊಳ್ತಾ ಇದ್ದೀನಿ ಹುಳಿಗೆ. ನೀವು ಟೊಮೊಟೊನ ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ರೀತಿ ಹುರ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಕಪ್ ಅಂದರೆ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ನೀವು ತುಂಬ ಈಸಿ ಇದೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಮಸಾಲೆ ರೆಡಿ ಇರುತ್ತೆ. ರೆಡಿಯಾದ ಮಸಾಲೆನ ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ರುಬ್ಕೊಳ್ಳೋಣ. ನಾವು ಇಲ್ಲಿ ರುಬ್ಬೋದಕ್ಕೆ ಯಾವುದೇ ರೀತಿಯ ನೀರನ್ನು ಕೂಡ ನಾವು ಬಳಸೋದಿಲ್ಲ. ಯಾಕಂದರೆ ನಾವು ಸ್ಟಫ್ ಮಾಡೋದ್ರಿಂದ ನಮಗೆ ಇದೇನು ಮಸಾಲೆ ರುಬ್ಕೊಳ್ತೀವಲ್ಲ ಅದು ಮುದ್ದೆ ರೀತಿ ಗಟ್ಟಿಯಾಗಿ ಇರಬೇಕು. ಉಂಡೆ ಮಾಡೋಕ್ಕೂ ಬರಬೇಕು ಅದು. ಆ ರೀತಿ ನೀವು ನೋಡ್ತಾ ಇರ್ಬೋದು. ಮಸಾಲೆ ರೆಡಿ ಇದೆ. ಇದು ಸ್ವಲ್ಪ ಹೊತ್ತು ಆರಲಿ. ನೋಡಿ ಈ ರೀತಿ ಇದಾದ್ಮೇಲೆ ನಾವೀಗ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಬರೋಣ ಬನ್ನಿ. ನೋಡಿ ಈ ರೀತಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ ಆರಲಿ. ನೆಕ್ಸ್ಟ್ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ಇವಾಗ ಕಡಲೆಕಾಯಿ ಬೀಜ ಮತ್ತು ಇದು ಬಿಳಿ ಎಳ್ಳನ್ನ ಹುರ್ಕೊಂಡಿರೋದು ಇದನ್ನು ಪುಡಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ತುಂಬ ಈಸಿ ಆಗುತ್ತೆ ನಿಮಗೆ. ಇದು ತರಕಾರಿಗೆ ಬೇಕಾದರೆ ನೀವು ರುಬ್ಕೋಬೋದು, ತುಂಬ ನೈಸಿಗೆ ಬೇಕಾದರೂ ರುಬ್ಕೋಬೋದು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡಿ ಈ ರೀತಿ ಪೌಡರ್ ರೆಡಿ ಇದೆ. ನೋಡಿ ಇಷ್ಟ ಆದರೆ ಸಾಕು ನಮಗೆ. ತುಂಬ ನೈಸಿಗೆ ಮಾಡಬೇಕು ಅಂತೇನಿಲ್ಲ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೆಕ್ಸ್ಟು ನಾವು ಮಸಾಲೆ ಹುರ್ಕೊಂಡಿದ್ವಲ್ಲ ಅದು ಮಸಾಲೆ ಕೂಡ ನಾವು ರುಬ್ಕೋಬೇಕಾಗತ್ತೆ.
ಇಲ್ಲಿ ಇಂಪಾರ್ಟೆಂಟ್ ನೀವೇನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಸ್ವಲ್ಪನೂ ನೀರು ಹಾಕ್ದಿರ ನೀವು ಮಸಾಲೆ ರುಬ್ಕೋಬೇಕು ನೋಡಿ. ಈ ರೀತಿ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಪುಡಿನ ಒಂದು ತಟ್ಟೆಗೆ ಹಾಕ್ಕೊಂಡು ನೆಕ್ಸ್ಟ್ ಮಸಾಲೆಯನ್ನು ಕೂಡ ನಾವು ಏನು ರುಬ್ಕೋತೀವಿ ಅದು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಮಸಾಲೆ ಆರಿದೆ, ಇದನ್ನು ನಾವು ರುಬ್ಕೊಳ್ಳೋಣ ಬನ್ನಿ. ನೋಡಿ ಕರೆಕ್ಟಾಗಿದೆ, ಸಾಕು. ಇದು ನಾನು ಮಾಡ್ತಿರೋ ಸಾಂಬಾರು 3 ಜನ ತಿನ್ಬೋದು. ಚಪಾತಿ, ಅನ್ನ, ಪೂರಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಿಮಗೇನು ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಅದು ತರ್ತರಿಯಾಗಿ ಬರ್ತಾಯಿದೆ ಅಂತಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಬೇಡಿ. ಯಾಕಂದರೆ ನಾವು ಅದು ಪೇಸ್ಟ್ ಏನು ರುಬ್ತೀವಿ ಅದು ಕೈಗೆ ಸಿಗಬೇಕು, ಉಂಡೆ ಮಾಡೋ ರೀತಿ ಬರಬೇಕು. ಆವಾಗಲೇ ನಮಗೆ ಸ್ಟಫ್ ಮಾಡೋದು, ಬದನೆಕಾಯಿ ವಡೆ ಇಡೋದಕ್ಕೆ ಆಗೋದು. ಇಲ್ಲಾಂದರೆ ಅದೆಲ್ಲ ನೀರು ರೀತಿ ಇದ್ದರೆ ಕೂರೋದಿಲ್ಲ, ನಿಮಗೆ ಒಳ್ಳೆ ಟೇಸ್ಟ್ ಕೂಡ ಸಿಗೋದಿಲ್ಲ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಲ್ಲುಪ್ಪು. ನಾವು ಆಲ್ರೆಡಿ ಬದನೆಕಾಯಿಗೆ ಉಪ್ಪು ಹಾಕಿದ್ದೀವಿ, ಇಲ್ಲೂ ಸ್ವಲ್ಪ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಈ ರೀತಿ ಪೇಸ್ಟು ನಿಮ್ಮ 3-4 ಗ್ರೈಂಡಿಗೆ ಇದು ಪೇಸ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ಇದು ರೆಡಿ ಇದೆ. ಈ ರೀತಿ ಪೇಸ್ಟ್ ಬಂದರೆ ಸಾಕು ನೋಡಿ. ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ಕೂಡ ನೀರು ಹಾಕಿಲ್ಲ, ನೀರು ಹಾಕಿದ್ರೆ ರುಬ್ಬಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀರು ಪರ್ಪಸ್ಗೋಸ್ಕರ ನಾವಿಲ್ಲಿ ಟೊಮೊಟೊವನ್ನು ಯೂಸ್ ಮಾಡಿರೋದು ನೋಡಿ. ನೆಕ್ಸ್ಟ್ ಈ ಪೌಡರ್ ನೀವು ಹಾಕ್ಕೊಂಡಿದ್ವಲ್ಲ, ಇದ್ರ ಜೊತೆಗೆ ನಾವು ಇವಾಗ ರುಬ್ಬಿಕೊಂಡಂಥ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಮಸಾಲೆ ಹಾಕ್ಕೊಂಡು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವೇನು ಬದನೆಕಾಯಿ ಹಾರೋದಕ್ಕೆ ಬಿಟ್ಟಿದ್ವಲ್ಲ ಅದು ಹಾರಿರುತ್ತೆ, ನಿಮಗೆ ಸ್ಟಫ್ ಮಾಡೋದಕ್ಕೆ ಈಸಿ ಕೂಡ ಆಗುತ್ತೆ ನೋಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾದ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು, ಡಿನ್ನರ್, ಸ್ನ್ಯಾಕ್ಸ್, ಈ ಥರ ಎಷ್ಟೊಂದು ಕ್ಯಾಟಗರಿಲಿ ವೀಡಿಯೋಸ್ ಮಾಡಿದ್ದೀನಿ. ವಿಸಿಟ್ ಮಾಡಿ ನಿಮ್ಮ ಫೇವ್ರೆಟ್ ವೀಡಿಯೋಸ್ ಯಾವುದಾದ್ರು ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ನೀವು ಬಂದು ಕಮೆಂಟ್ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ನೋಡಿ. ಈಗ ಬದನೆಕಾಯಿ ಚೆನ್ನಾಗಿ ಆರಿದೆ, ಇದೊಡೆ ಸ್ಟಫ್ ಮಾಡ್ಕೊಳ್ಳೋಣ. ಸ್ಟಫ್ ಮಾಡೋದು ಹೇಗೆ ಅಂತ ಸ್ವಲ್ಪ ನೀಟಾಗಿ ನೋಡ್ಕೋಬೇಕಾಗತ್ತೆ ನೀವು ನೋಡಿ. ನಾವೇನು ಪ್ಲಸ್ ಆಕಾರದಲ್ಲಿ ಮಾಡಿರ್ತೀವಲ್ಲ ಅದು ಒಳಗಡೆ ನೀವು ತುಂಬಬೇಕಾಗುತ್ತೆ ನೋಡಿ. ಬದನೆಕಾಯಿ ಕೂಡ 70% ಬೆಂದಿದೆ. ಇವಾಗ ನಾವು ಸ್ಟಫ್ ಮಾಡಿದ್ಮೇಲೆ ತುಂಬ ಕೆಲಸನೇ ಇಲ್ಲ ನಮಗೆ. ನಾವು ಜಸ್ಟ್ ಮಸಾಲೆ ಉಳಿದಂಥ ಮಸಾಲೆ ಜೊತೆಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ ನೋಡಿ. ಈ ರೀತಿ ನೀಟಾಗಿ ಸ್ಟಫ್ ಮಾಡ್ಕೊಳ್ಳಿ ನೋಡಿ. 7 ಟೋಟಲ್ ನಾನು ಇಲ್ಲಿ 6 ಬದನೆಕಾಯಿ ತೊಗೊಂಡಿದ್ದೀನಿ. 6 ಬದನೆಕಾಯಿನೂ ಇದೇ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ಳೋಣ ನೋಡಿ. ನೀವು ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಈ ಎಣ್ಗಾಯಿ ಬದನೆಕಾಯಿ. ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಇದು ನೋಡಿ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವು ಸ್ವಲ್ಪ ಸಿಡಿಬೇಕು. ನಂತರ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ನೀವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಸಂಜೆ ತನಕ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಸ್ಪೈಸಾಗಿ ಬೇಕು ಅಂದರೆ ನೀವು ಇನ್ನೊಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು. ಈ ಟೈಮಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕೊಳ್ಳೋಣ ನೋಡಿ. ಈ ರೀತಿ ತುಂಬ ಕಲರ್ ಚೇಂಜ್ ಆಗಿದ ತನಕ ವೇಟ್ ಮಾಡೋದೇನು ಬೇಡ, ಈ ರೀತಿ ಆದರೆ ಸಾಕು. ನೆಕ್ಸ್ಟ್ ನಾವು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿನ ಒಂದೊಂದೇ ಹಾಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ನಿಮ್ಗೆ ತೋರಿಸ್ತೀನಿ ನೋಡಿ. ನೀಟಾಗಿ ಸುತ್ತಲೂ ಇಟ್ಬಿಟ್ಟು ನಾವು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. 70% ಆಗಿದೆ, ಇನ್ನು 30% ಅಷ್ಟೇ. ಈಸಿಯಾಗಿ ಬೇಗ ಆಗೋಗುತ್ತೆ. ತುಂಬ ಕಡಿಮೆ ಟೈಮಲ್ಲಿ ತುಂಬ ರುಚಿಯಾದ ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಗ್ತಾ ಇದೆ ನೋಡಿ. ನೋಡ್ತಾ ಇರ್ಬೋದು. ಒಂದು 2 ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ತಿರುವಾಕ್ಕೊಳ್ಳೋ ನೋಡಿ. ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವೇ ಬಂದು ಕಮೆಂಟ್ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಎಣ್ಗಾಯಿ ಬದನೆಕಾಯಿ ಅಂತೇಳಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂದರೆ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಬೇಕು. ನಾನು ಹೇಳೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ. ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದ್ರು ಅಷ್ಟೇ ಈ ರೀತಿ ಬದನೆಕಾಯಿ ಪಲ್ಯವನ್ನು ಈ ರೀತಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು ನೋಡಿ. ಇವಾಗ ಇದು 2 ಸೈಡು ಕೂಡ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಹಸಿ ಮಸಾಲೆ ಏನಿದೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಬೆಂದಿರುತ್ತೆ. ಈ ಟೈಮಲ್ಲಿ ನಾನು ಮಿಕ್ಕಿರುತ್ತಲ್ಲ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ನಾವು ನೋಡಿ. ನಾವು ಮಾಡ್ತಾ ಇರೋದು 3 ಜನ ತಿನ್ಬೋದು ನೋಡಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿ ಇದೆ ಅಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಬಂದು ಕಮೆಂಟ್ ಮಾಡಬೇಕು ನೀವೇ, ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇದೇ ರೀತಿ
ಚೆನ್ನಾಗಿ ಇದು ಲೋ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹದ ನೋಡ್ಕೋಬೇಕು. ನೀವು ಅನ್ನಕ್ಕೆ ಮಾಡ್ಕೊಳ್ತೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಪೂರಿ ಇಡ್ಲಿ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕೂಡ ನೋಡಿ ಹಾಕ್ಕೊಳ್ಬೋದು. ನಮಗೆ ಉಪ್ಪು ಕರೆಕ್ಟಾಗಿತ್ತು ನೋಡಿ. ಇವಾಗ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ತಿರುವಿ ನೋಡಿ. ಈ ರೀತಿ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು, ತುಂಬ ಕಲಸು ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ ನೋಡಿ, ಪರ್ಫೆಕ್ಟಾಗಿದೆ. ಒಳಗಡೆ ಹಾಕಿರುವಂಥ ಮಸಾಲೆ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಲ್ಲ, ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಚಪಾತಿ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಪಲ್ಯ ಅಂತ ಹೇಳ್ಬೋದು. ನಾರ್ತ್ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ಬದನೆಕಾಯಿ ತಿನ್ನೋದೊಂದು ಬ್ಯಾಲೆನ್ಸು. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈಗಲೇ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದಿತೂಸ್ ಕಿಚನ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ದಿತೂಸ್ ಕಿಚನ್.